ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ವಿಭಾಗೀಯ ಜಂಟಿ ನಿರ್ದೇಶಕರು ಆದ ಡಾಕ್ಟರ್ ಪುಷ್ಪಾ ದೊಡ್ಡಮನಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಖಾನಾಪುರದಲ್ಲಿ ನಾಳೆ ಹೊಸ ಆಸ್ಪತ್ರೆ ಉದ್ಘಾಟನೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳ ದುಸ್ಥಿತಿಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ನಮ್ಮ ಪತ್ರಿಕಾ ಸಮೂಹಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದ್ ರೀತಿ ಬೆಳಗಾವಿ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪುಷ್ಪಾ ದೊಡ್ಡಮನಿ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಒಂದ್ ರೀತಿ ಗಡಿ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರಕ್ಕೆ ಒಂದ್ ರೀತಿ ತುಂಬಾ ಮರೀಚಿಕೆಯಾಗಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ನಾಳೆ ಒಂದ್ ರೀತಿ ಲೋಕಾರ್ಪಣೆಗೊಳ್ಳಲಿದೆ. ವಿಶೇಷವಾಗಿ ಸಾಕಷ್ಟು ಅವರ ಒಂದ್ ರೀತಿ ಸತತ ಶ್ರಮದಿಂದ ನಾಳೆ ಲೋಕಾರ್ಪಣೆಗೊಳ್ಳಲಿದೆ. ಈ ಬಗ್ಗೆ ಸ್ವತಃ JD ಅವರು ಸಿಕ್ಕಿದ್ರೆ, ಬನ್ನಿ ಅವ್ರ ಹತ್ರ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ. ಮೇಡಮ್ ನಮಸ್ತೆ. ತುಂಬಾ ಮರೀಚಿಕೆಯಾಗಿತ್ತು, ಈ ಕಡೆ ಭಾಗದ ಒಂದ್ ರೀತಿ ಜನರಿಗೆ ಒಂದ್ ರೀತಿ ಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಒಂದ್ ರೀತಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ನಾಳೆ ಓಪನ್ ಆಗ್ತಾ ಇದೆ. ಏನಂತ ಬಹಳಷ್ಟು ಖುಷಿ ಆಗ್ತಾ ಇದೆ. ಬಹಳ ಚೆನ್ನಾಗಿ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ನಾಳೆ ಅದು ಜನರಿಗೋಸ್ಕರ, ಸಾರ್ವಜನಿಕರಿಗೋಸ್ಕರ ಓಪನ್ ಆಗ್ತಾ ಇದೆ. ಸೊ ನಾಳೆ ಓಪನ್ ಆದ ನಂತರ ಡೆಫಿನೆಟ್ಲಿ ಖಾನಾಪುರದಲ್ಲಿ ಹಳೆ ಹಾಸ್ಪಿಟ್ಲಲ್ಲಿ ಜಾಗ ಸ್ವಲ್ಪ ಕಡಿಮೆ ಇತ್ತು, ಹಳೆ ಹಾಸ್ಪಿಟ್ಲ್ ಇತ್ತು. ಇದು ದೊಡ್ಡ ಬಿಲ್ಡಿಂಗ್ ನಲ್ಲಿ G+2 ಏನಿದೆ, ದೊಡ್ಡ ಬಿಲ್ಡಿಂಗ್ ನಲ್ಲಿ ಸುಸಜ್ಜಿತವಾದ ಹಾಸ್ಪಿಟಲ್ ನಲ್ಲಿ ನಿಜವಾಗ್ಲೂ ಸಹ MCH ಪ್ರೋಗ್ರಾಮ್ ನ ನಾವು ರನ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಇದು ಹಾಸ್ಪಿಟಲ್ ನಾಳೆ ಓಪನ್ ಆಗ್ತಿದ್ದಂಗೆ ಅಲ್ಲಿರುವಂತ MCH ವಿಂಗ್ ಅನ್ನ, ಹಳೆ ಹಾಸ್ಪಿಟಲ್ ಇರುವಂತ MCH ವಿಂಗ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೋತಾರೆ. ಸೊ ಜಾಗ ವಿಸ್ತಾರವಾಗಿದೆ, ದೊಡ್ಡ ಬಿಲ್ಡಿಂಗ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, HR-ಗಳಿದ್ದಾರೆ, ಅಲ್ಲಿರುವಂತ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ನರ್ಸ್ಗಳು, ಡಾಕ್ಟರ್ಗಳು ಎಲ್ಲರೂ ಕೂಡ ಇಲ್ಲಿಗೆ ಶಿಫ್ಟ್ ಆಗ್ತಾರೆ, MCH ವಿಂಗಿಗೆ ಶಿಫ್ಟ್ ಆಗ್ತಾರೆ. ಸೊ ಅದರಿಂದ ನಾವು ಬಹಳಷ್ಟು ಮದರ್ ಅಂಡ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ನಲ್ಲಿ ನಾವು ಬಹಳಷ್ಟು ಉನ್ನತಿಯನ್ನ ಕಾಣಬಹುದು ಅಂತ ಆಶಯ ಕೂಡ ನನಗೆ ಇದೆ. ಈಗ ತಾವು ವಿಭಾಗೀಯ ನಿರ್ದೇಶಕರು ವಿಶೇಷವಾಗಿ ಬೆಳಗಾವಿ ವಿಭಾಗದಿಂದ ಸುಮಾರು 7 ಜಿಲ್ಲೆಗಳು ಬರ್ತವೆ. ಕೆಲವು ಕಡೆ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳು ವಿಶೇಷವಾಗಿ ಸಾಕಷ್ಟು ಶಿಥಿಲಗೊಂಡಿದ್ದಾವೆ, ಕೆಲವು ಮುಚ್ಚೋಗಿದ್ದಾವೆ ಮೇಡಮ್. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಗ್ರಾಮೀಣ ಪ್ರದೇಶದ ಜನತೆಗೆ ಆರೋಗ್ಯ ಒಂದ್ ರೀತಿ ಶುಶ್ರೂಷೆ ಮಾಡೋದಕ್ಕೆ ತಲುಪಿಸ್ತಾ ಇಲ್ವೇನೋ ಅನಿಸ್ತಾ ಇಲ್ಲ ಮೇಡಮ್. ಎಲ್ಲ ಪುನಶ್ಚೇತನಗೊಳ್ತಕ್ಕಂಥ ಕೆಲಸ ಏನಾದ್ರು ಆಗ್ತದೆ? ಹೌದು ಅದೇನಿದೆ, ಎಲ್ಲ ಹಳೆ ಬಿಲ್ಡಿಂಗ್ಗಳು ಬಹಳಷ್ಟು ಶಿಥಿಲಗೊಂಡಿದ್ದು ಇರುತ್ತದೆ. ಅದು ಮತ್ತು ಈ ಕಡೆ ಖಾನಾಪುರ ಸೈಡ್ ಅಂದ್ರೆ ಮಳೆ ಬಹಳ ಜಾಸ್ತಿ ಇರೋದ್ರಿಂದ ಬಹಳಷ್ಟು ಬಿಲ್ಡಿಂಗ್ಗಳು ಹಾಳಾಗಿದೆ. ಆದ್ರೆ ಈಗೇನಿದೆ, ನಾವು CHOಗಳು ಅಂತ ಹೇಳಿ BSc ನರ್ಸಿಂಗ್ ಮಾಡಿದಂತಹ ಸ್ಟಾಫ್ನ ಕೂಡ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದೀವಿ. ಯಾಕಂದ್ರೆ ಜನರಿಗೆ, ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಥವಾ ಇಮಿಡಿಯೇಟ್ ಆಗಿ ತಾವು ಏನೋ ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದ್ದಾಗ ಫಸ್ಟ್ ಅವರು ಸಬ್ ಸೆಂಟರ್, ನೀವು ಹೇಳಿದಂಗೆ ಉಪಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಉಪಕೇಂದ್ರದಲ್ಲೇನೆ ಸಹ ಅವರಿಗೆ ಟ್ರೀಟ್ಮೆಂಟ್ಗಳು ಕೂಡ ಅವೈಲಬಲ್ ಇರ್ತವೆ. ಅಂಥದ್ದು ಯಾವುದು ತಮ್ಮ ಕೈಯಲ್ಲಿ ನೀಗುದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತದೆ. ಅವ್ರಿಗೆ ಈಗಾಗಲೇ CHOಗಳಿಗೆ ನಾವು ಬಹಳಷ್ಟು ಟ್ರೈನಿಂಗ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಪೇಷಂಟ್ಗಳು ಯಾವ ಕಾಯಿಲೆಗೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಅವರಿಗೆ ಟ್ರೈನಿಂಗನ್ನು ಕೊಟ್ಟಿರೋದ್ರಿಂದ ಅವರು ಬಹಳಷ್ಟು ಕಲ್ತ್ಕೊಂಡಿರೋದ್ರಿಂದ ಅವರು ತಮ್ಮ ಲೆವೆಲ್ನಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಏನಿದೆ, ತಮಗೆ ಆಗದೇ ಇರುವಂಥದ್ದನ್ನು ಅವರು ಮುಂದೆ PSCಗಳಿಗೆ, CSCಗಳಿಗೆ, ತಾಲೂಕು ಹಾಸ್ಪಿಟ್ಲಿಗೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಕೂಡ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಬಿಲ್ಡಿಂಗ್ಗಳು ಮುಂದಿನ ಮತ್ತೆ ಕಾಲದಲ್ಲಿ ಬಿಲ್ಡಿಂಗ್ಗೂ ಕೂಡ ಹೊಸ ಕನ್ಸ್ಟ್ರಕ್ಷನ್ಗಳು ಕೂಡ ಆಗ್ತವೆ. ಆಗ ಇನ್ನೂ ಸಹ ನಾವು ಹೆಚ್ಚಿನ ಒಂದು ಸೌಲಭ್ಯವನ್ನು ಸಾರ್ವಜನಿಕರಿಗೆ ಕೊಡಲು ಸಹಕಾರ ಆಗ್ತದೆ ಅಂತ ನಾನು ಅನ್ಕೋತೀನಿ. ಸಿಬ್ಬಂದಿ ಕೊರತೆ ಇದೆ ಸಾಕಷ್ಟು. ಒಂದ್ ರೀತಿ ಯಾವ ರೀತಿ ಮೇಡಮ್ ಏನಾದ್ರು ತೂಗಿಸ್ತಕ್ಕಂಥ ಈ ಕಡೆ ಭಾಗದಲ್ಲಿ ಅದೇ ಸಿಬ್ಬಂದಿಗಳ ಕೊರತೆ ಸ್ವಲ್ಪ ಇದೆ, ಎಲ್ಲ ಕಡೆನೂ ಸಿಬ್ಬಂದಿಗಳ ಕೊರತೆ ಇದೆ. ಡೆಫಿನೆಟ್ಲಿ ನಾನು THOಗಳ ಜೋಡಿ ಮಾತಾಡ್ತೀನಿ, ಮತ್ತೆ DHO ಸರ್ ಕೂಡ ಮಾತಾಡಿ ಇಲ್ಲಿ ಎಲ್ಲಿ ಕೊರತೆ ಇದೆ ಅಂತ ಅನ್ನಿಸ್ತದೆ, ಅಂದ್ರೆ ಸ್ಟಾಫ್ ನರ್ಸ್ಗಳು 3 ಜನ ಇರಬೇಕಾದ ಕಡೆ ಇಲ್ಲೇ ಇಲ್ಲ, ಅಥವಾ 3 ಜನ ಇರಬೇಕಾದ ಕಡೆ ಒಬ್ಬರೇ ಇದ್ದಾರೆ, ಅಥವಾ ಎಲ್ಲೋ ಒಂದು ಕಡೆ ಡೆಲಿವರಿ ಕಡಿಮೆ ಆಗ್ತಾ ಇದೆ, ಅಥವಾ ಇನ್ಪುಟ್ ಕಡಿಮೆ ಇದೆ ಅನಿಸ್ತದೆ, ಅಲ್ಲಿಂದ ನಾನು ತೆಗೆದು ಡೆಪ್ಯುಟೇಷನ್ ಹಾಕೊಡೋ ಪ್ರಯತ್ನ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ. ಮೇಲ್ದರ್ಜೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವು ಇದಾವೆ ಮೇಡಮ್. ವಿಶೇಷವಾಗಿ ಈಗ ಆರೋಗ್ಯ ಕೇಂದ್ರ ಇದ್ದಿದ್ದನ್ನ ಸಾಮೂಹಿಕ ಆರೋಗ್ಯ ಕೇಂದ್ರ ಇದ್ದಿರ್ಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಏನಾದ್ರು ಯಾವ ಲಿಸ್ಟ್ ಆಗಿದೆ? ಲಿಸ್ಟಲ್ಲಿ ಇದೆ, ಯಾವುದಿದೆ ಅನ್ನೋದನ್ನ ನನಗೆ ಈಗ ಹೇಳೋಕ್ಕಾಗಲ್ಲ. ನಾನು ರೆಫರ್ ಮಾಡಿ ನಿಮಗೆ ಡೆಫಿನೆಟ್ಲಿ ನಾನು. ನಮ್ಮ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಒಂದ್ ರೀತಿ ನಕಲಿ ಕ್ಲಿನಿಕ್ಗಳ ಹಾವಳಿ ತುಂಬಾ ಇದೆ ಮೇಡಮ್. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕೆಲವು ಅಧಿಕಾರಿಗಳೇ ಒಂದ್ ರೀತಿ ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದ್ ಕಡೆ ಆರೋಪ ಇದೆ. ಕೆಲವು ಡಾಕ್ಟರ್ಸ್ ಕೈ ಜೋಡಿಸಿದ್ದಾರೆ ಅಂತ ಸುದ್ದಿ ಇದೆ. ಇಲ್ಲ, ಈಗ ಏನಿದೆ ಎಲ್ಲದನ್ನು ಕೂಡ ಸ್ಟ್ರಿಕ್ಟ್ ರೂಲ್ಸ್ ಒಳಗಡೆ ಎಲ್ಲವನ್ನೂ ತರ್ತಾ ಇದ್ದೀವಿ. ಬೇಸಿಕ್ ಫ್ರಮ್ ದ
ತಾಲೂಕಾ ಹಾಗೆ DHO ಆಫೀಸಿಂದ ತಾಲೂಕಾ ಆಫೀಸಿಂದ PSC ಲೆವೆಲ್ವರೆಗೆ, PSC ಲೆವೆಲಿಂದ ನಮ್ಮ ಉಳಿದಂಥ ಎಲ್ಲ ಸ್ಟಾಫ್ಗಳು ಕೂಡ ಇದ್ರ ಬಗ್ಗೆ ನಾವು ಅಲರ್ಟ್ನೆಸ್ ಮಾಡಿದ್ದೀವಿ. ಎಲ್ಲೂ ಕೂಡ ನಕಲಿ ಡಾಕ್ಟರ್ಗಳ ಹಾವಳಿ ಆಗಕೂಡ್ದು ಅಥವಾ ಆ ಥರದ ಆಗಬಾರ್ದು. ಅದ್ರ ಬಗ್ಗೆ ನಾವು ಕೂಡ ರೈಡ್ ಕೂಡ ನಡೀತಾ ಇದೆ. ಎಷ್ಟೋ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದಾರೆ, ಚಾವಿ ಹಾಕಿದ್ದಾರೆ, ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲನೂ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಸೂಕ್ತ ಕ್ರಮ ಡೆಫಿನೆಟ್ಲಿ ತಗೋತಾ ಇದ್ದೀವಿ ಅಂತ ಹೇಳಬೇಕು. ಮೇಡಮ್, ಇತ್ತೀಚೆಗೆ ಒಂದು ಟ್ರೆಂಡ್ ಆಗ್ತಾ ಇರ್ತಕ್ಕಂಥದ್ದು, ಡಾಕ್ಟರ್ಸ್ಗಳು ಒಂದ್ ರೀತಿ ಟ್ಯಾಬ್ಲೆಟ್ಗಳು ಬರೆಯುವಾಗ ಕನ್ನಡದಲ್ಲೇ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ಮೇಡಮ್. ವಿಶೇಷವಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವುದು? ಕನ್ನಡದಲ್ಲೇ ಒಂದ್ ರೀತಿ ಬರೀಬೇಕು ಅಲ್ಲ, ಯಾವಾಗಲೂ ಏನು ಯಾವುದೇ ಒಂದು ಆರ್ಡರ್ ಬಂದ್ಮೇಲೆ ಡೆಫಿನೆಟ್ ಆಗಿ ನಾವು ಅದನ್ನ ಫಾಲೋ ಮಾಡಲೇಬೇಕು. ನಾವು ಮಾಡ್ತೀವಿ. ನಮ್ಗೆ ಸ್ವಲ್ಪ ಕಷ್ಟ ಆಗಬಹುದು, ಆದ್ರೂ ಕೂಡ ಡಾಕ್ಟರ್ಗಳು ಬರೀಲೇಬೇಕು ಅಂತ ಆರ್ಡರ್ ಬಂದಾಗ ನಾವು ಬರಿತೀವಿ. ಇಂಗ್ಲಿಷಲ್ಲಿ ಇದ್ದಿದ್ದನ್ನ ನಾವು ಕನ್ನಡದಲ್ಲೊಳಗೆ ಬರಿತೀವಿ. ಅದು ಎಕ್ಸಾಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗದೆ ಇದ್ರು ನಾವು ಇಂಗ್ಲಿಷನ್ನ ಕನ್ನಡದಲ್ಲೇ ತರ್ಜುಮೆ ಮಾಡಿ ಬರೆಯೋಕೆ ಪ್ರಾಬ್ಲಮ್ ಏನಿಲ್ಲ, ಬರಿತೀವಿ. ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಮೇಡಮ್. ವಿಶೇಷವಾಗಿ ಮಳೆಗೆ ಸೋರ್ತಕ್ಕಂಥದ್ದು ಮತ್ತೆ ಈ ರೀತಿ ಎಲ್ಲ ಇದಾವೆ. ಏನಾದ್ರು ಸಚಿವರು ಗಮನಕ್ಕೆ ಡೆಫಿನೆಟ್ಲಿ ನಾನು ಅದನ್ನ ಲಿಸ್ಟನ್ನು ಈ ಸೈಡ್ದೆಲ್ಲ ನಾನು ಲಿಸ್ಟನ್ನು THO ಮತ್ತು DHO ಕಡೆಯಿಂದ ತಗೊಂಡ್ಬಿಟ್ಟು ನಾನು ಅದ್ರ ಬಗ್ಗೆ ನಿಜವಾಗ್ಲೂ ಕೂಡ ಪ್ರಯತ್ನ ಕೂಡ ಮಾಡ್ತೀನಿ. ಹೀಗೆ ನಾವು ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ, ಬಜೆಟ್ ಬಗ್ಗೆ ವಿಚಾರ, ಯಾವ ಬಜೆಟ್ನಲ್ಲಿ ನಾವು ದುಡ್ಡು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ, ಅಥವಾ ಹಾಸ್ಪಿಟ್ಲಿಗೆ ಯಾವ ಬಜೆಟ್ ಬಂದಿದೆ, ಆ ಬಜೆಟ್ ಎಷ್ಟು ಸದುಪಯೋಗ ಆಗಿದೆ, ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಡೆಫಿನೆಟ್ಲಿ ಅವರಿಗೆ ನಾವು ಎಲ್ಲ PSCಗಳಿಗೂ ಕೂಡ ಬಜೆಟ್ ಎವ್ರಿ ಇಯರ್ ಬಜೆಟ್ ಬರ್ತಾ ಹೋಗ್ತದೆ. ಅದರೊಳಗಡೆ ಮೇಂಟೆನೆನ್ಸ್ ಬಜೆಟ್ ಕೂಡ ಬಂದಿರ್ತದೆ. ಸೊ ಎಷ್ಟೆಷ್ಟಾಗಿದೆ ಅಂತ ನೋಡ್ಕೊಂಡು ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್. ಕೊನೆ ಪ್ರಶ್ನೆ ಮೇಡಮ್, ಎಲ್ಲ THOಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಡಾಕ್ಟರ್ಸ್ಗಳಿಗೆ ಜನರಿಗೆ ಆರೋಗ್ಯಕ್ಕೆ ನೀಡುವ ಬಗ್ಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ಸಂದೇಶ, ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರೋರೆಲ್ಲ ಬಡವರು, ಬಹಳಷ್ಟು ಜನ ಬಡವರು. ಸೊ ನಿಸ್ವಾರ್ಥ ಸೇವೆಯನ್ನು ಕೊಡಿ ಅಂತ ನಾನು ಯಾವಾಗೂ ಕೂಡ ಹೇಳಿ ಬಯಸ್ತೀನಿ. ನನ್ನ ಈ 33 ವರ್ಷದ ಸೇವೆಯಲ್ಲಿ ನಾನು ಬಹಳಷ್ಟು ಸೇವೆಯನ್ನು ನಾನು ಮಾಡಿದ್ದೀನಿ. ನಮಗೆ ಸರ್ಕಾರದಿಂದ ಪ್ರತಿಯೊಂದು ಬರ್ತದೆ, ಪ್ರತಿಯೊಂದೂ ಕೂಡ ಕೊಡ್ತಾರೆ. ಒಂದು ಔಷಧಿ ಇರ್ಬೋದು, ದುಡ್ಡು ಇರ್ಬೋದು, ಮೇಂಟೆನೆನ್ಸಿಗೆ ದುಡ್ಡು ಇರ್ಬೋದು, ಪ್ರತಿಯೊಂದು. ಮತ್ತು ಎಲ್ಲ ಸ್ಟಾಫ್ಗಳು ಕೂಡ ನಾವಿರ್ತೀವಿ. ನಿಸ್ವಾರ್ಥ ಸೇವೆ ನಾವು ಮಾಡಿದರೆ ನಿಜವಾಗ್ಲೂ ದೇವರು ಮೆಚ್ತಾನೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇವಿಷ್ಟು ವೀಕ್ಷಕರೇ, ಗೊತ್ತಿಲ್ಲ ಏನು ಬೆಳಗಾವಿ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ದೊಡ್ಡಮನಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.